ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ರೆ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ನಿಮಗೆ ಇವತ್ತಿನ ಒಂದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ಗೆ ಯಾವ ರೀತಿ ನೀವು ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನೊಂದು ಸಬ್ಸ್ಕ್ರೈಬರ್ಸ್ಗೆ ಹೇಳ್ಬೇಕು, ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇನೆ. ಯಾಕಪ್ಪ ಅಂದರೆ ಹೇಳ್ಬೇಕು, ನನ್ನೊಂದು ಚಾನಲಲ್ಲಿ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಬೇಕು ಮತ್ತು 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕಾದ್ರೆ ನನಗೆ ಸಪೋರ್ಟ್ ಮಾಡಿದಂಥ ನನ್ನೊಂದು ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿಲ್ದವರು ಇರ್ಬೋದು, ಎಲ್ಲರಿಗೆ ಹೇಳ್ತಾ ಇದ್ದೀನಿ ನಾನು ಥ್ಯಾಂಕ್ ಯು ಸೋ ಮಚ್. ನನಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ಇದೇ ಥರ ಸಪೋರ್ಟ್ ಮಾಡಿ. ನನಗೆ ಹೇಳ್ಬೇಕಾದ್ರೆ ನಾನು ನಿಮಗೆ ಇವತ್ತು ಒಂದರಲ್ಲಿ ನನ್ನ ಒಂದು ಚಾನಲ್ ಮೌಂಟೇಶನ್ ಯಾವ ರೀತಿ ನಾನು ಅಪ್ಲೈ ಮಾಡ್ತೇನೆ. ಆದರೆ ನಿಮ್ಮ ಒಂದು ಚಾನಲ್ ನೀವು ಕೂಡ ನಿಮ್ಮ ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬ್ ಮತ್ತು 4,000 ವಾಚ್ ಟೈಮ್ ಕಂಪ್ಲೀಟ್ ಆದಾಗ ನೀವು ಕೂಡ ಯಾವ ರೀತಿ ಮೌಂಟೇಶನ್ಗೆ ಅಪ್ಲೈ ಮಾಡೋದು ಅಂತ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು 2020 2021ರಲ್ಲಿ ಮೌಂಟೇಶನ್ ಅಪ್ಲೈ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ತುಂಬ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬೇಗ ಮೌಂಟೇಶನ್ ಅಪ್ಲೈ ನಿಮಗೆ ಮೌಂಟೇಶನ್ ಆನ್ ಮಾಡ್ತಾರೆ ಹೇಳ್ಬೇಕಾದ್ರೆ, ಬೇಗ ಆನ್ ಮಾಡ್ತಾರೆ ಹೇಳ್ಬೇಕಾದ್ರೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಮತ್ತು ಅದ್ರ ಜೊತೆ ಅವ್ರು ಯಾರ್ಯಾರು ಮೌಂಟೇಶನ್ ಅಪ್ಲೈ ಮಾಡ್ತಾರೆ ಅವ್ರೆಲ್ಲರಿಗೂ ಕಂಗ್ರಾಚುಲೇಷನ್ ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ಹೇಳ್ಬೇಕಾದ್ರೆ ನನ್ನ ಕಡೆಯಿಂದ, ನನ್ನ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲಿಂದ ನನ್ನ ಒಂದು ಚಾನಲಲ್ಲಿ ಕಂಪ್ಲೀಟ್ ಆಗಿ ಇವತ್ತಿಗೆ ಒಂದು 4 days ಆಯಿತು, ಅಂದರೆ 4 ದಿನಗಳಾಯಿತು. 4 ದಿನಗಳಾದರೂ ಕೂಡ ನಾನು ಇನ್ನೂ ಯಾಕೆ ಮಾಡಿಲ್ಲ ಮೌಂಟೇಶನ್ ಅಪ್ಲೈ ಯಾಕೆ ಮಾಡಿಲ್ಲ ಹೇಳ್ಬೇಕಾದ್ರೆ ನನಗೆ ಸ್ವಲ್ಪ ಮೈಯಲ್ಲಿ ಹುಷಾರಿಲ್ಲ, ಸ್ವಲ್ಪ ಇನ್ನೂ ಜ್ವರ ಇತ್ತು, ಅದಕ್ಕೋಸ್ಕರ ನಾನು ಮೌಂಟೇಶನ್ಗೆ ಅಪ್ಲೈ ಮಾಡಿಲ್ಲ. ಆದರೆ ಇವತ್ತು ಅಪ್ಲೈ ಮಾಡ್ತಾ ಇದ್ದೀನಿ ಮೌಂಟೇಶನ್ಗೆ. ಯಾವ ರೀತಿ ಮೌಂಟೇಶನ್ಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ನೀವು ನಿಮ್ಮ ಒಂದು ಚಾನಲಿಂದ ನೀವು ಮೌಂಟೇಶನ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಇವತ್ತು ಸ್ಟೆಪ್. ಅದಕ್ಕಿಂತ ಮುಂಚೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಯಾಕೆಂದರೆ ನೀವು ಚಾನಲ್ ಕ್ರಿಯೇಟ್ ಮಾಡಿದ್ರೆ ತುಂಬ ಇಂಪಾರ್ಟೆಂಟ್ ಅಂದರೆ ಮೌಂಟೇಶನ್. ನೀವು ಎಷ್ಟು ವೀಡಿಯೋ ಮಾಡಿದ್ರೆ ಎಷ್ಟೋ ವೀಡಿಯೋಗಳು ಮಾಡಿದ್ರೆ ನೀವು ಕಷ್ಟಪಟ್ಟು ವೀಡಿಯೋ ಮಾಡಿದ್ರೆ, ಆದರೆ ಅದಕ್ಕೆ ನೀವು ಫಲಿತಾಂಶ ತಗೊಳ್ಳೇಬೇಕು, ಅದರ ಉಪಯೋಗ ತಗೊಳ್ಳೇಬೇಕು. ನೀವು ಹೇಳ್ಬೇಕಾದ್ರೆ ಮೌಂಟೇಶನ್ ನಿಮಗೆ ಯೂಟ್ಯೂಬಲ್ಲಿ ಮೌಂಟೇಶನ್ ನೀವು ದುಡ್ಡು ಮಾಡ್ಬೇಕಾದ್ರೆ ಯೂಟ್ಯೂಬಲ್ಲಿ ಮೌಂಟೇಶನ್ ಇರುತ್ತೆ, ಮೌಂಟೇಶನ್ ಮಾಡ್ಕೊಳ್ಳೇಬೇಕು. ಮೌಂಟೇಶನ್ ಮಾಡ್ಬೇಕಾದ್ರೆ ನೀವು ಅದರಲ್ಲಿ ಹೇಳ್ಬೇಕು ಇಂಪಾರ್ಟೆಂಟ್ ಇದನ್ನಿರುತ್ತೆ. ಅಪ್ಲೈ ಮಾಡ್ಬೇಕಾದ್ರೆ ಹಂಗೆ ಎಲ್ಲ ಆ ಥರ ಅದರದಾದಂಥ ಕೆಲವಷ್ಟು ರೂಲ್ಸ್ ಇದೆ, ಇದನ್ನದೆ ಅದೆಲ್ಲ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ನೀವು ಮೌಂಟೇಶನ್ಗೆ ಅಪ್ಲೈ ಮಾಡಬೇಕು, ಯಾವ ರೀತಿ ನಿಮ್ಮ ಒಂದು ಮೌಂಟೇಶನ್ಗೆ ನೀವು ಅಪ್ಲೈ ಮಾಡಿದರೆ ಅವರು ಎಷ್ಟು ದಿನಗಳ ಕಾಲ ನಿಮಗೆ ಇದು ಮಾಡ್ತಾರೆ ಅಂತ ಅದನ್ನು ಕೂಡ ಎಲ್ಲನ ಕ್ಲಿಯರಾಗಿ ಮೊಬೈಲ್ ಸ್ಕ್ರೀನ್ ತಿಳಿಸ್ಕೊಡ್ತೀನಿ ಅಂತ. ಅದಕ್ಕಿಂತ ಮುಂಚೆ ಮತ್ತೆ ನನ್ನೊಂದು ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನೊಂದು ಚಾನಲಲ್ಲಿ 1,000 ಅಲ್ಲ 3,000 ಸಬ್ಸ್ಕ್ರೈಬ್ ಮತ್ತು 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಮೌಂಟೇಶನ್ಗೆ ಯಾವ ರೀತಿ ನೀವು ಅಪ್ಲೈ ಮಾಡೋದು. ಅನಿಸ್ಬೋದು ಮೊಬೈಲ್ ಸ್ಕ್ರೀನಲ್ಲೆಲ್ಲ ನೀವು ಮೊಬೈಲಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಹತ್ತಿರ ಒಂದು ಪಿ ಸಿ ಅಂದರೆ ಲ್ಯಾಪ್ಟಾಪ್ ಇದ್ದರೂ ಕೂಡ ಲ್ಯಾಪ್ಟಾಪಲ್ಲಿ ಅಪ್ಲೈ ಮಾಡ್ಬೋದು, ನೀವು ಮೊಬೈಲಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಮೌಂಟೇಶನ್. ನನ್ನ ಹತ್ತಿರ ಒಂದು ಮೊಬೈಲ್ ಇದೆ, ನಾನು ಏನು ಮಾಡ್ತೇನೆ ಮೊಬೈಲಲ್ಲಿ ನನ್ನೊಂದು ಚಾನಲ್ ಮೌಂಟೇಶನ್ಗೆ ನಾನು ಅಪ್ಲೈ ಮಾಡ್ತೇನೆ. ಅದು ಯಾವ ರೀತಿ ಅಪ್ಲೈ ಮಾಡ್ತು ಅಂತ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ತಿಳಿಸ್ಕೊಡ್ತೇನೆ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಎಲ್ಲರಿಗೂ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೀವು ಎಂಡವರೆಗೆ ನೋಡಿದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ನಿಮಗೆ ಅನಿಸ್ಬೋದು ಇನ್ನೂ ನನ್ನೊಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬ್ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ, ಆದರೂ ಕೂಡ ನೋಡ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಯಾಕೆ ನಿಮಗೆ ತುಂಬ ಮುಂದಿನ ದಿನಗಳಲ್ಲಿ ನಿಮಗೂ ನೀವು 1,000 ಸಬ್ಸ್ಕ್ರೈಬ್ 4,000 ವಾಚ್ ಟೈಮ್ ಕಂಪ್ಲೀಟ್ ಆದಾಗ ನಿಮಗೂ ಕೂಡ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಈಗ ಕಂಪ್ಲೀಟ್ ಆಗಿದ್ದವ್ರಿಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಬೇಕು, ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ಮೌಂಟೇಶನ್ ಅಂತ ಇವತ್ತು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರಾದರೂ ಹೊಸವಾಗಿ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ಮೌಂಟೇಶನ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ಕೊಡ್ತೀನಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ನೀವು ನಿಮ್ಮ ಒಂದು ಯೂಟ್ಯೂಬ್ ಮೌಂಟೇಶನ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯೂಟ್ಯೂಬ್ ಮೌಂಟೇಶನ್ಗೆ ಯಾವ ರೀತಿ ನೀವು ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾರೆ. ಯಾಕಪ್ಪ ಇಂಪಾರ್ಟೆಂಟ್ ಅಂದರೆ ಹೇಳ್ಬೇಕಾದ್ರೆ ನಿಮ್ಮ ಒಂದು ನೀವು ಯೂಟ್ಯೂಬ್ಸ್ ವೀಡಿಯೋ ಮಾಡಿದೆ ಹೇಳ್ಬೇಕಾರೆ ಇದಕ್ಕೋಸ್ಕರ ಮಾಡಿರ್ತಾರೆ ತುಂಬ ಜನ. ಏನಂದರೆ ಯೂಟ್ಯೂಬಲ್ಲಿ ನಾನು ಒಂದು ಮಟ್ಟಿಗೆ ಬರಬೇಕಂತ ಅದಕ್ಕೋಸ್ಕರ ಹೇಳ್ತಾನೆ. ನೀವು ಕೂಡ ನಿಮ್ಮ ಒಂದು ಯೂಟ್ಯೂಬಲ್ಲಿ ನೀವು ನಿಮ್ಮ ಒಂದು ಮೌಂಟೇಶನ್ ಮಾಡುವಾಗ ಇಂಪಾರ್ಟೆಂಟ್ ಮೌಂಟೇಶನ್ ಅಂದರೆ ಯೂಟ್ಯೂಬಲ್ಲಿ ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾಗಿ ನಿಮ್ಮ ಒಂದು ಯೂಟ್ಯೂಬ್ ಮೌಂಟೇಶನ್ ಏನು ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕೈತೆ. ನೀವು ಹೇಳ್ಬೇಕಾರೆ ಯಾವುದೇ ನೀವು ಮಿಸ್ಟೇಕ್ ಮಾಡೋಂಗಿಲ್ಲ ಹೇಳ್ಬೇಕಾರೆ. ಈಗ ನೀವು ನಿಮ್ಮ ಒಂದು ಯೂಟ್ಯೂಬ್ ಮೌಂಟೇಶನ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ. ಅಪ್ಲೈ ಮಾಡೋಕ್ಕೆ ಏನೋ ಜಸ್ಟ್ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಆನಂತರ ನೀವು ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡ್ಕೋತೀವಿ ಏನಂತ ಯೂಟ್ಯೂಬ್ ಸ್ಟುಡಿಯೋ. ನಾನು ಯೂಟ್ಯೂಬ್ ಚಾನಲ್ ಸ್ಟುಡಿಯೋ ಅಂತ ಬರ್ತೇನೆ ನೋಡಿ, ಯೂಟ್ಯೂಬ್ ಸ್ಟುಡಿಯೋ ನಾನು ಸರ್ಚ್ ಮಾಡಿದ್ದೀನಿ ಆಗಲೇ. ಹೇಳ್ಬೇಕಾರೆ ನೀವು ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಸರ್ಚ್ ಮಾಡಿದ ತಕ್ಷಣ ನೀವೇನು ಮಾಡ್ಕೊಳ್ಳಿ, ನಿಮ್ಮ ಹತ್ರ ಮೊಬೈಲ್ ಇದ್ರೂ ಕೊಡುತ್ತೆ ನಡೀತೆ, ಮತ್ತು PC ಅಂದರೆ ಲ್ಯಾಪ್ಟಾಪ್ ಇದ್ರೂ ಕೂಡ ನಡೀತೆ. ನಿಮ್ಮ ಅಪ್ಲೈ ಮಾಡೋದಕ್ಕೆ ಈ ಥರ ನನ್ನ ಕಡೆ ಓಪನ್ ಆಗುತ್ತೆ ನೋಡಿ, ಈ ರೀತಿ ನಿಮಗೆ ಓಪನ್ ಆಗುತ್ತೆ ಯೂಟ್ಯೂಬ್ ಸ್ಟುಡಿಯೋ. ನಿಮ್ಗೆ ತುಂಬ ಜನರಿಗೆ ಗೊತ್ತಾಯಿದೆ ಯೂಟ್ಯೂಬ್ ಸ್ಟುಡಿಯೋ ಯಾವ ರೀತಿ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಗೊತ್ತೇ ಇದೆ. ಯಾಕಪ್ಪ ಅಂದರೆ ಅವ್ರಿಗೆ ಯೂಟ್ಯೂಬ್ ಸ್ಟುಡಿಯೋ ಅಪ್ಲೋಡ್ ಮಾಡಿದೆ ಯೂಟ್ಯೂಬ್ ಸ್ಟುಡಿಯೋಲ್ಲಿ ಮಾಡ್ತಾ ಇದೆ ಕ್ರೋಮ್ ಬ್ರೌಸರಲ್ಲಿ ಹೇಳ್ಬೇಕಾರೆ. ಈಗ ನಾನು ನಿಮಗೆ ಮೌಂಟೇಶನ್ ನೋಡಿ, ಮೌಂಟೇಶನ್ ಇಲ್ಲಿ ಎಸ್ ಗತಿ ಡಾಲರ್ ಸಿಂಬಲ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡನ್ನ ಕ್ಲಿಕ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಮಾಡ್ಕೊಂಡ್ರೆ 3 ಡಾಟ್ ಇಲ್ಲಿ 3 ಡಾಟ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಆನ್ ಇರಬೇಕು. ಡೆಸ್ಕ್ಟಾಪ್ ಸೈಟ್ ಆನ್ ಇರೋದು ಏನಾಗುತ್ತೆ ಅಂದರೆ ಹೇಳ್ಬೇಕಾರೆ ನಿಮ್ಮ ಒಂದು
ಕ್ರೋಮ್ ಬ್ರೌಸರು ಲ್ಯಾಪ್ಟಾಪ್ ನಿಮ್ಮೊಂದು ಲ್ಯಾಪ್ಟಾಪ್ ಇದೆಲ್ಲ ಆ ರೀತಿ ವರ್ಕ್ ಆಗುತ್ತೆ ನೋಡಿ. ಇಲ್ಲಿ ನಾನು ತೋರಿಸ್ತೇನೆ ಈ ರೀತಿ ನೋಡಿ. ಈಗ ನಿಮ್ಮೊಂದು ಚಾನಲಲ್ಲಿ ನೋಡಿ, ನನ್ನೊಂದು ಚಾನಲಲ್ಲಿ ನೋಡ್ಬೋದು ಇಲ್ಲಿ 3000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಇದೆ ಮತ್ತು 4000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. ಮತ್ತು ನೋಡ್ಬೋದು ಇಂಪಾರ್ಟೆಂಟ್ ಅಂದರೆ ಏನಂದರೆ ನಿಮ್ಮೊಂದು ಚಾನಲಲ್ಲಿ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅದು ಇದ್ದರೆ ನಿಮ್ಮೊಂದು ಚಾನಲ್ ಮೌಂಟೇಶನ್ ಆಗಲ್ಲ. ಅವ್ರು ಕ್ಲಿಯರಾಗಿ ತೋರಿಸ್ತೇನೆ, ನನ್ನ ಹತ್ರ ಏನೂ ಇಲ್ಲ. ಜಸ್ಟ್ ನಾನು ಏನು ಮಾಡ್ತೇನೆ ಅಪ್ಲೈ ಯಾವ ರೀತಿ ಮಾಡೋದು ತೋರಿಸ್ತೇನೆ ನೋಡಿ. ನಾನು ನಿಮಗೆ ಕ್ಲಿಯರಾಗಿ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ತುಂಬ ಇಂಪಾರ್ಟೆಂಟ್ ನೋಡಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೇಳ್ಬೇಕಾರೆ ಮೌಂಟೇಶನಲ್ಲಿ 3 ಸ್ಟೆಪ್ ಇರುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 3 ಸ್ಟೆಪ್ ಬರುತ್ತೆ. 3 ಸ್ಟೆಪ್ ಹೇಳ್ಬೇಕಾರೆ ಮೊದಲನೇ ಸ್ಟೆಪ್ ಹೇಳ್ಬೇಕಾರೆ ನೀವು ನೋಡ್ಬೇಕಾರೆ ಇಲ್ಲಿ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾರೆ ರಿವ್ಯೂ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಅಂತ ಇದು ಮೊದಲನೇದು ಹೇಳ್ಬೇಕಾರೆ. ಇದು ಈ ಥರಲ್ಲಿ ಏನು ಬರುತ್ತೆ ಅಂದರೆ ಹೇಳ್ಬೇಕಾರೆ ಇದು ಯಾವ ರೀತಿನ ನಾನು ನಿಮಗೆ ತೋರಿಸ್ತೀನಿ. ಮೊದಲಾಗಿ ಹೇಳ್ಬೇಕಾರೆ ಯಾವ ರೀತಿ ಮಾಡೋದು ನೀವು ಮೌಂಟೇಶನ್ ಅಪ್ಲೈ ನೋಡಿ. ಇದು ಮೊದಲನೇದು ನೋಡಿ ರಿವ್ಯೂ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್, ಇದು ಮೊದಲನೇದು. ಸೆಕೆಂಡು ಸೈನ್ ಗೂಗಲ್ ಆ್ಯಡ್ಸೆನ್ಸ್, ಇದು ತುಂಬ ಇಂಪಾರ್ಟೆಂಟ್ ಅಂದರೆ ಇದೆ. ಏನಪ್ಪ ಅಂದ್ರೆ ಹೇಳ್ಬೇಕು, ನಿಮ್ಮೊಂದು ಯೂಟ್ಯೂಬ್ನಿಂದ ನೀವು ದುಡ್ಡು ಮಾಡಬೇಕು. ನಿಮ್ಮೊಂದು ಆ್ಯಡ್ಸೆನ್ಸ್ ಅಕೌಂಟ್ ಇದ್ದರೆ ಮಾತ್ರ ನೀವು ದುಡ್ಡು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಮತ್ತು ಸೆಕೆಂಡು ಗೆಟ್ ರಿವೀಡ್ ಅಂದರೆ ಅದು ನಾನು ಹೇಳ್ತೀನಿ. ಈಗ ಮೊದಲನೇಗೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. ಈಗ ಮೊದಲನೇ ಸ್ಟೆಪ್ ಬಂದುಬಿಟ್ಟು ಏನು ಇಲ್ಲ, ಜಸ್ಟ್ ನೀವು ಯಾವ ರೀತಿ ಅಪ್ಲೈ ಮಾಡ್ತಾರೆ ಇಲ್ಲಿ ತೆಳಗಡೆ ಒಂದು ಸಿಂಬಲ್ ಕಾಣುತ್ತೆ ನಿಮಗೆ, ಇಲ್ಲಿ ಸ್ಟಾರ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ನೋಡಿ ಯೂಟ್ಯೂಬ್ ಪ್ರೋಗ್ರಾಮ್ ಇಲ್ಲಿ ನೋಡಿ ತೋರಿಸುತ್ತೆ ನಿಮಗೆ ಯಾವ ಥರ ಇದೆ ನೋಡಿ. ಇಲ್ಲಿ ಯೂಟ್ಯೂಬ್ ಮೌಂಟೇಶನ್ ಅಂತ ಇರುತ್ತೆ. ಇದು ಏನಪ್ಪ ಅಂದರೆ ಹೇಳ್ಬೇಕು ಯೂಟ್ಯೂಬ್ ರೂಲ್ಸ್ಗೆ ನೀವು ಪರ್ಮಿಷನ್ ಕೊಡಬೇಕಾಗುತ್ತೆ. ಅವರೊಂದು ರೂಲ್ಸ್ಗೆ ನೀವು ಎಲ್ಲ ಪರ್ಮಿಷನ್ ಕೊಡಬೇಕು. ಯಾವ ರೀತಿ ಕೊಡೋದ್ರೆ ಏನು ಜಸ್ಟ್ ಎಲ್ಲ ಯೂಟ್ಯೂಬ್ ಪ್ರೋಗ್ರಾಮ್ ಟರ್ಮ್ಸ್ ಅಂತ ಇದು ನೋಡಿ. ಇತ್ತಳಿಗೆ ಈ ಥರ ಸ್ವೈಪ್ ಮಾಡಿ ಇಲ್ಲೊಂದು ಇರುತ್ತೆ ನಿಮಗೆ ನೋಡಿ. ಇಲ್ಲಿ ಸೈಡ್ ಒಂದು ಬಾಕ್ಸ್ ಕಾಣುತ್ತೆ ನೋಡಿ. ಇಲ್ಲಿ ಇದೆ ನೋಡಿ, ಇಲ್ಲಿ ನೋಡ್ತಾ ಇದ್ದಾರೆ. ಈ ಬಾಕ್ಸನ್ನು ನೀವು ಆನ್ ಮಾಡ್ಕೋತೀವಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆನ್ ಹತ್ರ ನೋಡಿ. ಜಸ್ಟ್ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಕ್ಸ್ಪೆಕ್ಟ್ ಟರ್ಮ್ಸ್ ಅಂತ ಬರುತ್ತೆ. ಇಲ್ಲಿ ನೋಡಿ ಇಲ್ಲಿ ತೆಳಗಡೆ ಬರ್ತಾ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೆಕ್ಟ್ಸ್ ಅಂತ ಬಂದಾಗ ತಕ್ಷಣ ನಿಮಗೊಂದು ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆತಂತ ನಿಮಗೆ ಡೌನ್ ಅಂತ ಬರುತ್ತೆ ನೋಡಿ. ಮೊದಲನೇ ಸ್ಟೆಪ್ ಅದು ಹೇಳ್ಬೇಕಾರೆ ನೋಡಿ. ಈಗ ಸ್ವಲ್ಪ ಲೋಡ್ ಆಗುತ್ತೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ತುಂಬ ಇಂಪಾರ್ಟೆಂಟ್, ಪ್ರತಿಯೊಬ್ಬ ಯೂಟ್ಯೂಬರ್ಸ್ ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾರೆ. ಈಗ ನೋಡಿ ನಾನು ನಿಮಗೆ ತೋರಿಸ್ತೀನಿ. ಈಗ ಮೊದಲನೇ ಸ್ಟೆಪ್ ನಂದು ಡನ್ ಅಂತ ಬಂದಿದೆ. ಇನ್ನು ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಹೇಳ್ಬೇಕಾದ್ರೆ ತುಂಬ ಇಂಪಾರ್ಟೆಂಟ್. ಸೆಕೆಂಡ್ ಸ್ಟೆಪ್ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು. ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರಬೇಕಂದ್ರೆ ಹೇಳ್ಬೇಕಾದ್ರೆ ಸೆಕೆಂಡ್ ಸ್ಟೆಪ್ ತುಂಬ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಸೈನ್ ಅಪ್ ಫಾರ್ ಗೂಗಲ್ ಆ್ಯಡ್ಸ್ ಅಂತ. ಈ ಆ್ಯಡ್ಸೆನ್ಸ್ ಅಕೌಂಟ್ ನಿಮ್ಮೊಂದು ಆ್ಯಡ್ಸೆನ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ನೀವು ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಬೋದು, ಇಲ್ಲಾಂದರೆ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಬೆಟರ್ ಅಂದರೆ ಹೇಳ್ಬೇಕಾರೆ ಕ್ರಿಯೇಟ್ ಮಾಡಿದಷ್ಟು ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಈ ಆ್ಯಡ್ಸೆನ್ಸ್ ಅಕೌಂಟ್ ಯಾವ ರೀತಿ ಅಂದರೆ ಹೇಳ್ಬೇಕಾದ್ರೆ ನಾನು ಇದನ್ನು ಯಾವ ರೀತಿ ನೀವು ಫ್ಲಿಪ್ ಮಾಡೋದಂತ ತೋರಿಸ್ತೀನಿ ನೋಡಿ. ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಈ ಥರ ಒಂದು ವೆಬ್ಸೈಟ್ ಇಲ್ಲಿ ನಿಮಗೆ ಈ ಥರ ಬರುತ್ತೆ ನೋಡಿ. ಸ್ಟೆಪ್ 2 ಅಂತ ಬರುತ್ತೆ ಇಲ್ಲಿ ನೋಡಿ. ಈ ಥರ ಬರುತ್ತೆ ನಿಮಗೆ. ಈ ಥರ ಬಂದಾಗ ನಿಮಗೆ ಇಲ್ಲಿ OMR ಬಾಕ್ಸ್ ಕಾಣುತ್ತೆ ಅಲ್ಲ, ಈ ಸಿಂಬಲ್ ಒಂದು ಕಾಣುತ್ತೆ ನಿಮಗೆ ಚಿಕ್ಕದಾಗಿ. ಇಲ್ಲಿ ನೀವು ಕಾಣ್ತಿದೆಯಲ್ಲ, ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಇಲ್ಲಿ ನೆಕ್ಸ್ಟ್ ಇನ್ ಅಕೌಂಟ್ ಅಂದರೆ ನೋ ಡೋಂಟ್ ಇನ್ ಎಕ್ಸ್ಟ್ ಅಕೌಂಟ್ ಅಂತ. ಇದು ಏನಪ್ಪ ಅಂದರೆ ಹೇಳ್ಬೇಕಾರೆ ನಿಮ್ಮ ಹತ್ತಿರ ಆ್ಯಡ್ಸೆನ್ಸ್ ಅಕೌಂಟ್ ಆಗಲಿ, ನಿಮ್ಮ ಹತ್ತಿರ ಒಂದು ಆ್ಯಡ್ಸೆನ್ಸ್ ಅಕೌಂಟ್ ಇದ್ದರೆ ನೀವು ಎಸ್ ಅಂತ ಕೊಡಬೇಕು. ನಿಮ್ಮ ಹತ್ತಿರ ಇಲ್ಲ, ನೀವು ಈಗಲೇ ಕ್ರಿಯೇಟ್ ಮಾಡ್ಬೇಕಂದ್ರೆ ಜಸ್ಟ್ ಏನೂ ಇಲ್ಲ. ಇಲ್ಲಿ ನೋ ಅಂತ ಇದೆಯಲ್ಲ, ನೋ ಮೇಲೆ ಕ್ಲಿಕ್ ಮಾಡಿ. ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಮಾಡುತ್ತೆ ಆಟೋಮೆಟಿಕ್ ಅದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ನೋಡಿ. ನಾನು ನಿಮಗೆ ತೋರಿಸ್ತೀನಿ ಅಕೌಂಟ್. ಇದು ಆಟೋಮೆಟಿಕ್ ಒಂದು ಪೇಜ್ ಓಪನ್ ಆಗುತ್ತೆ, ಎಂಟರ್ ಪೇಜ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಓಪನ್ ಆಗುತ್ತೆ, ಅದು ಸ್ವಲ್ಪ ಲೋಡ್ ಆಗುತ್ತೆ ಹೇಳ್ಬೇಕಾರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮೊಂದು ಜಿಮೇಲ್ ತೋರಿಸ್ತೇನೆ. ಜಿಮೇಲ್ ನಿಮ್ಮೊಂದು ಯೂಟ್ಯೂಬ್ ಜಿಮೇಲ್, ನಿಮಗೆ ಯಾವ ಜಿಮೇಲ್ ಬೇಕೋ ಆ ಜಿಮೇಲ್ ನೀವು ಸೆಲೆಕ್ಟ್ ಮಾಡ್ಕೋತೀವಿ. ನಿಮ್ಮೊಂದು ಯೂಟ್ಯೂಬ್ ಜಿಮೇಲ್ ನಾನು ನನ್ನೊಂದು ಯೂಟ್ಯೂಬ್ ಜಿಮೇಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲರ್ನೇ ಕಾಣಿಸ್ತಿದೆ ನೋಡಿ. ಆ್ಯಡ್ಸೆನ್ಸ್ ಅಕೌಂಟ್ ಒಂದು ಸಿಂಬಲ್ ಓಪನ್ ಆಗುತ್ತೆ ನೋಡಿ. ಈ ಥರ ನಿಮ್ಮೊಂದು ಯೂಟ್ಯೂಬ್ದಿಂದ ಬರುತ್ತೆ ನೋಡಿ. ಇಲ್ಲಿ ಮೇಲ್ಗಡೆ ಏನು ತೋರಿಸ್ತಿದೆ ಅಂದರೆ ಹೇಳ್ಬೇಕಾರೆ ನಿಮ್ಮೊಂದು ಇಲ್ಲಿ ನೋಡ್ಬೇಕಾದ್ರೆ ನೋಡಿ ಮೇಲ್ಗಡೆ ನಿಮ್ಮೊಂದು ಚಾನಲ್ ತೋರಿಸ್ತಾ. ಆ ಥರ ತೆಳಗಡೆ ಇಲ್ಲಿ ನೋಡಿ URL ಅಂದರೆ ಹೇಳ್ಬೇಕಾದ್ರೆ ನಿಮ್ಮೊಂದು ಚಾನಲ್ ಲಿಂಕ್ ತೋರಿಸ್ತೇನೆ. ನಿಮ್ಮೊಂದು ಚಾನಲ್ ಲಿಂಕ್ ಕಾಪಿ ಇರುತ್ತಲ್ಲ, ಅದನ್ನು ಇಲ್ಲಿ URL ತೋರಿಸ್ತೇವೆ. ಆನಂತರ ನೋಡಿ ನೀವೇನು ಮಾಡ್ಬೇಕು, ಗೆಟ್ ಮೋರಿಂದ ಔಟ್ ಆಫ್ ಆ್ಯಡ್ಸೆನ್ಸ್ ಅಂದರೆ ಹೇಳ್ಬೇಕಾದ್ರೆ ನಿಮ್ಗೆ ಏನಾದರೂ ಅಪ್ಡೇಟು ಆ್ಯಡ್ಸೆನ್ಸ್ ಅಕೌಂಟಿಂದ ಏನಾದರೂ ಅಪ್ಡೇಟ್ ಬರ್ಬೇಕಾ, ಇಲ್ಲಾಂದರೆ ನೀವು ಏನು ಮಾಡ್ಬೇಕಾದ್ರೆ ಇಲ್ಲ ಜಸ್ಟ್ ಏನಲ್ಲ ನೋ ಅಂತ ಕ್ಲಿಕ್ ಮಾಡ್ತೀನಿ. ಇದು ಆನಂತರ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ತೆಳಗಡೆ ಸೆಲೆಕ್ಟ್ ಯುವರ್ ಕಂಟ್ರಿ, ನಿಮ್ಮೊಂದು ಕಂಟ್ರಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಹೇಳ್ಬೇಕಾದ್ರೆ ನಿಮ್ಮೊಂದು ಕಂಟ್ರಿ ನೀವು ಸೆಲೆಕ್ಟ್ ಮಾಡ್ಕೊಂಡು, ನನ್ನೊಂದು ಕಂಟ್ರಿ ಹೇಳ್ಬೇಕಾರೆ ಇಂಡಿಯಾ ಸೆಲೆಕ್ಟ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಪ್ಲೀಸ್ ರಿವೈವ್ ಆ್ಯಂಡ್ ಎಕ್ಸ್ಪೆಕ್ಟ್ ಇಲ್ಲಿ ಅವರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ನಿಮ್ಮೊಂದು ಯೂಟ್ಯೂಬ್ ಕಂಡೀಷನ್ ಅಂತ ಇರುತ್ತೆ, ಅದು ನೀವು ಕಂಡೀಷನ್ ಇದು ಅಲೋ ಕೊಡ್ಬೇಕಾಗುತ್ತೆ ನೋಡಿ. ಯಾವ ರೀತಿ ಅಂದರೆ ಹೇಳ್ಬೇಕಾದ್ರೆ ಜಸ್ಟ್ ನೋಡಿ ನಾನು ತೋರಿಸ್ತೀನಿ. ಇಲ್ಲಿ ಈ ಥರ ರೊಟೇಟ್ ಮಾಡಿ ನೀವು ಈ ಥರ ತೆಳಗಡೆ ಒಂದು ಬಾಕ್ಸ್ ಬಂದಿರುತ್ತೆ ನಿಮಗೆ ನೋಡಿ. ಇಲ್ಲಿ ಬಾಕ್ಸ್ ಬಂದಿದೆ. ಈ ಬಾಕ್ಸ್ ಇಲ್ಲಿ ನೀವೇನು ಮಾಡ್ಕೊಳ್ಳಿ ಎಸ್ ಅಂತ ಕೊಟ್ಟು ಇಲ್ಲಿ ನೋಡಿ ತೆಳಗಡೆ ಏನು ತೋರಿಸ್ತಿದೆ ಕ್ರಿಯೇಟ್ ಅಕೌಂಟ್ ಅಂತ ತೋರಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ ನೀವು ನೋಡಿ. ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ಪ್ರತಿಯೊಬ್ಬರಿಗೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಈ ಥರ ಒಂದು ಮತ್ತೊಮ್ಮೆ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ.
ಸ್ವಲ್ಪ ಲೋಡ್ ಆಗ್ತಿದೆ ಹೇಳ್ಬೇಕಾರೆ, ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾರೆ. ಈಗ ಆ್ಯಡ್ಸೆನ್ಸ್ ಅಕೌಂಟ್ ಓಪನ್ ಆಗುತ್ತೆ ನಿಮ್ಮದು ಹೇಳ್ಬೇಕಾರೆ. ನೋಡಿ ಈ ಥರ ಬೀಳುತ್ತೆ ನಿಮ್ಮದು. ನೋಡಿ ಈ ಥರ ಲೋಡ್ ಆಗ್ತಿದೆ, ಸ್ವಲ್ಪ ಹೇಳ್ಬೇಕಾರೆ ಲೋಡ್ ಆಗ್ತಿದೆ, ಆಗುತ್ತೆ ಸ್ವಲ್ಪ ಲೋಡ್ ಆಗಿ ನೋಡ್ಬೇಕಂದ್ರೆ. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ, ಪ್ರತಿಯೊಬ್ಬ ಯೂಟ್ಯೂಬರ್ಸಿಗೆ ಇದು ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾರೆ. ಈ ಥರ ಓಪನ್ ಆಗುತ್ತೆ ನೋಡಿ, ಇಲ್ಲಿ ಅಕೌಂಟ್ ನೋಡಿ, ಈ ಥರ ಓಪನ್ ಆಗುತ್ತೆ ನೋಡಿ. ಅಕೌಂಟ್ ಟೈಪ್ ಅಂತ ಕೇಳುತ್ತೆ ಮೊದಲನೇದು, ನಿಮ್ಮೊಂದು ಅಕೌಂಟ್ ಟೈಪ್ ಹೇಳ್ಬೇಕಾರೆ. ಅಕೌಂಟ್ ಟೈಪ್ ನೀವೇನು ಸರ್ಚ್ ಮಾಡಬೇಕು ಹೇಳ್ಬೇಕಾರೆ. ನೋಡಿ ನಿಮ್ಮೊಂದು ಅಕೌಂಟ್ ಟೈಪ್ ಅಂದರೆ ಹೇಳ್ಬೇಕಾರೆ ಇಲ್ಲಿ ನೋಡಿ, ನೀವು ಅಕೌಂಟ್ ಟೈಪ್ ನಿಮ್ಮೊಂದು ಅಕೌಂಟ್ ಬಿಸ್ನೆಸ್ ಇಡ್ತೀರ, ಇನ್ಸ್ಟಿಟ್ಯೂಟ್ ಇಡ್ತೀರ ನೋಡ್ಬೇಕಂದ್ರೆ, ನೀವು ಬಿಸ್ನೆಸ್ ಇಟ್ಟರೆ, ಬಿಸ್ನೆಸ್ ಅಂದರೆ ಏನಂತ ಮೊದಲು ಹೇಳ್ಬಿಡ್ತೀನಿ ನಾನು. ಬಿಸ್ನೆಸ್ ಅಂದರೆ ಯಾರಾದರೂ ಗೌರ್ಮೆಂಟ್ ಅದು ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಅವರು ಬಿಸ್ನೆಸ್ ಹಾಕೋಲಿ. ಯಾರು ಆ್ಯಕ್ಚುಲಿ ಹೇಳ್ಬೇಕಾರೆ ಯಾರು ಬಿಸ್ನೆಸ್ ಹಾಕೋಕ್ಕೆ ಹೋಗ್ಬೇಡಿ. ಆನಂತರ ಇಂಟರ್ವ್ಯೂಸ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಂಟರ್ವ್ಯೂಲ್ ಅಂತ ಇರುತ್ತೆ ಅದ್ರ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಪ್ರತಿಯೊಂದು ತುಂಬ ಇಂಪಾರ್ಟೆಂಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಆನಂತರ ಇಲ್ಲಿ ನೇಮ್ ಆ್ಯಂಡ್ ಅಡ್ರೆಸ್ ಕೇಳ್ತಿದೆ. ನೀವು ನೇಮ್ ಅಡ್ರೆಸ್ ಅಂದರೆ ಹೇಳ್ಬೇಕಾದ್ರೆ ತುಂಬ ಜನ ಕನ್ಫ್ಯೂಸ್ ಆಗಿಬಿಡುತ್ತೆ, ತುಂಬ ಕನ್ಫ್ಯೂಸ್ ಆಗಿರ್ತಾರೆ. ನೇಮ್ ನಮ್ಮ ಒಂದು ನೇಮ್ ಹಾಕೋದು, ಇನ್ನು ನಮ್ಮ ಒಂದು ಚಾನಲ್ ನೇಮ್ ಹಾಕೋದು ತುಂಬ ಜನ ಕನ್ಫ್ಯೂಸ್ ಆಗಿರ್ತಾರೆ ಹೇಳ್ಬೇಕಾರೆ ಅಲ್ಲಿ ಹೇಳ್ಬೇಕಾರೆ ನಿಮ್ಮ ಒಂದು ಒರಿಜಿನಲ್ ನೇಮ್ ಅಂದರೆ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇದ್ದರೆ, ನಿಮ್ಮ ಒಂದು ಆಧಾರ್ ಪ್ರೂಫ್ ಇರುತ್ತಲ್ಲ, ಆಧಾರ್ ಇಲ್ಲ ಅಥವಾ ಇಲ್ಲಾಂದ್ರೂ ನಿಮ್ಮ ಒಂದು ಪ್ಯಾನ್ ಕಾರ್ಡ್, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಪ್ಯಾನ್ ಕಾರ್ಡ್ ಇದ್ರೆ ತೊಗೊಳ್ಳಿ. ನಿಮ್ಮ ಒಂದು ನೇಮ್ ಹೇಗಿರುತ್ತೆ, ನಿಮ್ಮ ಒಂದು ಸರ್ನೇಮು ಎಲ್ಲ ನೀವು ಡೀಟೇಲ್ಸನ್ನು ಫಿಲಪ್ ಮಾಡಬೇಕತ್ತೆ. ಆನಂತರ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ಸನ್ನು ನೀವು ಹಾಕೋಬೇಕಾಗುತ್ತೆ, ನೀವು ಅಡ್ರೆಸ್ ಹಾಕೊಳ್ಳಿ. ಆನಂತರ ನಿಮ್ಮ ಒಂದು ಕೋಡ್ ಅಂದರೆ ನಿಮ್ಮ ಒಂದು ಊರ ಪೋಸ್ಟ್ ಕೋಡ್ ಅದು ಇರುತ್ತೆ, ಆ ಕೋಡ್ ಹಾಕೊಳ್ಳಿ. ಆನಂತರ ಕೆಳಗಡೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮೊಂದು ಸ್ಟೇಟ್ ಹಾಕೊಳ್ಳಿ. ಆನಂತರ ನೋಡಿ ನಿಮ್ಮೊಂದು ಫೋನ್ ನಂಬರ್ ಹಾಕಿದ ತಕ್ಷಣ ನೀವು ಏನು ಮಾಡ್ಕೊಳ್ಳಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಹೇಳ್ಬೇಕಾದ್ರೆ. ತುಂಬ ಇಂಪಾರ್ಟೆಂಟ್, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನನ್ನೊಂದು ಡಾಕ್ಯುಮೆಂಟ್ಸ್ ಎಲ್ಲ ಫ್ಲಿಪ್ ಮಾಡ್ತೀನಿ. ನಾನು ಎಲ್ಲ ಫ್ಲಿಪ್ ಮಾಡಿ ನಾನು ನಿಮ್ಮ ಮುಂದೆ ಸಿಗುತ್ತೀನಿ. ನನ್ನೊಂದು ಎಲ್ಲ ಡಾಕ್ಯುಮೆಂಟ್ಸನ್ನು ನಾನು ಫ್ಲಿಪ್ ಮಾಡಿದ್ದೀನಿ ಈಗ ನಾನು ಇಲ್ಲಿ ಕೆಳಗಡೆ ನಿಮ್ಗೆ ಕಾಣ್ತಿರ್ಬೋದು, ಇಂಪಾರ್ಟೆಂಟಿಗೆ ಎಲ್ಲ ನಿಮ್ಮೊಂದು ಅಡ್ರೆಸ್ಸು ಮತ್ತು ನಿಮ್ಮ ಪೋಸ್ಟ್ ಕೋಡು, ನಿಮ್ಮೊಂದು ಡಿಸ್ಟ್ರಿಕ್ಕು, ಇದನ್ನೆಲ್ಲ ನೀವು ಸ್ಟೇಟು ಇದನ್ನೆಲ್ಲ ಹಾಕೊಂಡು ಆನಂತರ ಕೆಳಗಡೆ ಮೊಬೈಲ್ ನಂಬರ್ ಹಾಕಿ ನೀವು ಆನಂತರ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಕಾಣುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಸ್ವಲ್ಪ ಲೋಡ್ ಆಗುತ್ತೆ ಪೇಜ್. ನೋಡಿ ಸ್ವಲ್ಪ ಲೋಡ್ ಆದ ತಕ್ಷಣ ಆಟೋಮೆಟಿಕ್ ಇದನ್ನಾಗುತ್ತೆ ನೋಡಿ, ರೀಡೈರೆಕ್ಟ್ ಅಂತ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನೀವು ಮಾಡಿ ಈ ಥರ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆಟೋಮೆಟಿಕ್ ನಿಮಗೆ ರೀಡೈರೆಕ್ಟ್ ಆಗಿ ಮತ್ತೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಆಗಿದೆ ಹೇಳ್ಬೇಕಾರೆ. ಮತ್ತೆ ಅದು ನೋಡಿ ಈಗ ಓಪನ್ ಆಗುತ್ತೆ ನೋಡಿ, ಯೂಟ್ಯೂಬ್ ಸ್ಟುಡಿಯೋ ಕಾಮ್ ಅಂತ ಓಪನ್ ಆಗುತ್ತೆ. ಸ್ವಲ್ಪ ಲೋಡ್ ಆಗುತ್ತೆ ಹೇಳ್ಬೇಕಾರೆ, ಪೇಜ್ ಬರಬೇಕು ಸ್ವಲ್ಪ. ಈಗ ನೋಡಿ ಈ ಥರ ಬರುತ್ತೆ ನೋಡಿ, ಸ್ವಲ್ಪ ಲೋಡ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ ಹೇಳ್ಬೇಕಾರೆ. ಅದು ಇದನ್ನಾಗ್ಬೇಕಾರೆ ನೋಡಿ, ಮೊದಲನೇ ಸ್ಟೆಪ್ ನೀವು ಮಾಡಿದರೆ, ಇನ್ನು ಮೊದಲನೇ ಸ್ಟೆಪ್ ಯಾವ ರೀತಿ ನೀವು ಮಾಡೋದಂತ ಮಾಡಿದ್ದೀನಿ. ಇನ್ನು ಸೆಕೆಂಡ್ ಸ್ಟೆಪ್ ಕೂಡ ನೋಡಿದ್ದೀನಿ, ನಿಮಗೆ ನಾನು ತೋರಿಸಿದ್ದೀನಿ. ಸೈನ್ ಅಪ್ ಗೂಗಲ್ ಅಕೌಂಟ್ ಯಾವ ರೀತಿ ಅಕೌಂಟನ್ನು, ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋಂತ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ. ಈಗ ನೀವು ಮಾಡೋ ಕೆಲಸ ಏನಂದರೆ ಜಸ್ಟ್ ನಿಮಗೆ 2 ಸ್ಟೆಪ್ ನಿಮ್ಮ ಕೆಲಸ. ನೀವು ಮಾಡೋ ಕೆಲಸ ಅಂದರೆ 2 ಸ್ಟೆಪ್ಪನ್ನು ನೀವು ಮಾತ್ರ ಕಂಪ್ಲೀಟ್ ಮಾಡಬೇಕು. ಇನ್ನು 3ನೇ ಸ್ಟೆಪ್ ಇದೆಯಲ್ಲ, 3rd ಸ್ಟೆಪ್ ಅದು ಹೇಳ್ಬೇಕಾರೆ ಗೆಟ್ ರಿವೈಡ್, ಅದು ಯೂಟ್ಯೂಬರ್ ಅವರ ಕೆಲಸ. ನೀವು ಏನು ಮಾಡೋ ಜಸ್ಟ್ ಯೂಟ್ಯೂಬರ್ ಕೆಲಸ ಮಾಡ್ತಾರೆ. ಏನು ಮಾಡ್ತಾರೆ ಹೇಳ್ಬೇಕಾರೆ, ನಿಮ್ಮೊಂದು ವೀಡಿಯೋ ಪ್ರತಿಯೊಂದು ವೀಡಿಯೋ ಚೆಕ್ ಮಾಡ್ತಾರೆ. ನಿಮ್ಮೊಂದು ವೀಡಿಯೋ ಎಲ್ಲ ಪ್ರತಿಯೊಂದು ನಿಮ್ಮೊಂದು ಕಂಟೆಂಟ್ಸು, ನಿಮ್ಮೊಂದು ವೀಡಿಯೋ ಎಲ್ಲ ಚೆಕ್ ಮಾಡ್ತಾರೆ. ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಇದು ಮಾಡಿದ್ದಾರೆ, ಟೈಟಲು, ಡಿಸ್ಕ್ರಿಪ್ಷನು, ಟ್ಯಾಗ್ಸು ಎಲ್ಲ ಚೆಕ್ ಮಾಡಿ ಏನು ಮಾಡ್ತಾರೆ, ಅವ್ರ ಮೇಲೆ ಡಿಸೈಡ್ ಆಗಿರ್ತಾರೆ. ನಿಮ್ಮೊಂದು ಚಾನಲ್ ಅನೋಟೇಷನ್ ಮಾಡಬೇಕಾ ಮಾಡಬಾರ್ದು ಅಂತ ಅವ್ರ ಮೇಲೆ ಡಿಸೈಡ್ ಆಗಿರುತ್ತೆ. ಅದು ನಾನು ಇಷ್ಟ ಹೇಳ್ತಾ ಇದ್ದೀನಿ. ಆ 3 ಸ್ಟೆಪ್ಪಲ್ಲಿ ಹೇಳ್ಬೇಕಾರೆ 2 ಸ್ಟೆಪ್ ನೀವು ಕಂಪ್ಲೀಟ್ ಮಾಡಬೇಕು. 2 ಸ್ಟೆಪ್ ಅಂದರೆ ಮೊದಲನೇದು ಏನಿಲ್ಲ, ಯೂಟ್ಯೂಬ್ ಟರ್ಮ್ಸ್ ಅಂತ ಇದೆಯಲ್ಲ, ಅದರ ರೂಲ್ಸ್ಗೆ ನೀವು ಮಾಡ್ಬೋದು, ಅದನ್ನು ತೋರಿಸಿ ಮೊಬೈಲ್ ಸ್ಕ್ರೀನಲ್ಲಿ. ಮತ್ತು ಸೆಕೆಂಡು ಸೈನ್ ಅಪ್ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್. ನಿಮ್ಮ ಹತ್ತಿರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರಬೇಕಾದ್ರೆ ಡೈರೆಕ್ಟಾಗಿ ಅಂದರೆ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಿಗೆ ಬೇಕು. ಅದರಿಂದ ನಿಮಗೆ ಇದಾಗುತ್ತೆ ಹೇಳ್ಬೇಕಾರೆ. ಅದು ಆ್ಯಡ್ಸೆನ್ಸ್ ಅಕೌಂಟ್ ನೀವು ಯಾವ ರೀತಿ ಕ್ರಿಯೇಟ್ ಮಾಡೋದಂತ ನಾನು ನಿಮಗೆ ತೋರಿಸಿದ್ದೀನಿ ಮೊಬೈಲ್ ಸ್ಕ್ರೀನಲ್ಲಿ, ಕ್ಲೀನಾಗಿ ತೋರಿಸಿದ್ದೀನಿ. ಆ ರೀತಿ ನೀವು ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಇದ್ದರೆ ಅಕೌಂಟ್ ಇದೆ ಅಂತ ಎಸ್ ಅಂತ ಕೊಡಿ ಅಂತ ಹೇಳಿದ್ದೀನಿ, ಅದನ್ನು ಕೂಡ ಹೇಳಿದ್ದೀನಿ ಮೊಬೈಲ್ ಸ್ಕ್ರೀನಲ್ಲಿ ಹೇಳ್ತಾ ಇದ್ದೀನಿ. ಇಂಪಾರ್ಟೆಂಟ್ ಅಂದರೆ ಇವೆರಡು ನೀವು ನಿಮ್ಮ ಕೆಲಸ. ಮತ್ತು ಅದರ ನಂತರ 3ನೇ ಸ್ಟೆಪ್ ಅವ್ರಿಗೆ ಬಿಟ್ಟದು, ಅವರು ಮಾನಿಟೈಸೇಷನ್ ಮಾಡ್ತಾರೋ ಬಿಡ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗಿದ್ದು, ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿರೋ ಮಾಡ್ತಾರೆ. ಎಲ್ಲ ಯೂಟ್ಯೂಬರ್ಸ್ಗೆ ಮಾಡ್ತಾರೆ. ಆದರೆ ನಿಮ್ಮೊಂದು ಚಾನಲಲ್ಲಿ ಏನಾದರೂ ಕಾಪಿರೈಟ್ ಕ್ಲೇಮು ಏನಾದರೂ ಇದ್ದರೆ ಮಾಡಲ್ಲ ಹೇಳ್ಬೇಕಾರೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್. ನಿಮ್ಮೊಂದು ಚಾನಲಲ್ಲಿ ಏನಾದರೂ ಇದ್ದರೆ ಕಾಪಿರೈಟ್ ಕ್ಲೇಮು ಏನಾದರೂ ಇದ್ದರೆ ಈಗಲೇ ಆ ವಿಡಿಯೋ ಡಿಲೀಟ್ ಮಾಡಿ ಬಿಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕೆ ಮಾಡಿದ ಮೇಲೆ ನೀವು ಡಿಲೀಟ್ ಮಾಡ್ಕೊಂಡು ಮಾಡೋಕ್ಕಿಂತ ಮುಂಚೆನೇ ಡಿಲೀಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸೋದಕ್ಕಿಂತ ಮುಂಚೆ ನಾನು ನಿಮಗೆ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತ ನಾನು ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇವತ್ತೊಂದು ಬಗ್ಗೆ ಏನು ಅನಿಸಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ಅದರ ಜೊತೆಗೆ
ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಮಾನಿಟೈಸೇಷನ್ ಅಂದರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡಿದ್ದೀನಿ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ. ಇವತ್ತು ಅಂದರೆ ಮುಗಿಸೋಕ್ಕಿಂತ ಮುಂಚೆ ಅಲ್ಲ ನನ್ನ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ. ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ. ಎಲ್ಲರಿಗೆ ಬಾಯ್.